ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಮಾತಾಡಿದ್ದಾರೆ. ಮತ್ತೊಮ್ಮೆ ಫ್ರೆಂಡ್ಸ್ ಅಂತ ಕರೆದು ಯುವ ಜನರನ್ನ ಉದ್ದೇಶಿಸಿ ತಮ್ಮ ಮನ್ ಕಿ ಬಾತ್ ಅನ್ನ ಹೇಳಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿ ಚಳವಳಿ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕೆಟ್ಟದಾಗಿ ಮಾತನಾಡಿರುವಂತಹ ಯುವ ಜನರ ಬಗ್ಗೆ ಪ್ರಧಾನಿಯವರು ಬಹಳ ನೋವಿಂದ ಹೇಳಿಕೊಂಡಿದ್ದಾರೆ. ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಇತ್ತೀಚೆಗೆ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಹಾಗೂ ತಮ್ಮ ದಿವಂಗತ ತಾಯಿಯವರ ವಿರುದ್ಧ ನಿಂದನೀಯ ಘೋಷಣೆಗಳನ್ನ ಕೂಗಿದಂತಹ ವಿದ್ಯಾರ್ಥಿಗಳನ್ನ ತಾವು ಕ್ಷಮಿಸಿದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಶಿಕ್ಷೆ ವಿಧಿಸೋ ಬದಲು ಅವರಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಅವರು ಸಮಾಜಕ್ಕೆ ಮನವಿ ಮಾಡಿದ್ದಾರೆ. ಶುಕ್ರವಾರ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಸಂದೇಶವನ್ನ ಬಿಡುಗಡೆ ಮಾಡಿದ ಮೋದಿ ಅವರು ಜಂತರ್ ಮಂತರ್ನಲ್ಲಿ ನಡೆದಂತಹ ಘಟನೆ ತಮ್ಮನ್ನ ತೀವ್ರವಾಗಿ ನೋಯಿಸಿದೆ ಅಂತ ಅವ್ರು ಹೇಳಿದ್ದಾರೆ. ಜಂತರ್ ಮಂತರ್ನಲ್ಲಿ ಏನಾಯ್ತು ಅನ್ನೋದನ್ನ ಇಡೀ ದೇಶನೇ ನೋಡಿದೆ. ದೇಶದ ವಿವಿಧ ಭಾಗಗಳಿಂದ ಬಂದಂತಹ ಕೆಲ ವಿದ್ಯಾರ್ಥಿಗಳು ಅತ್ಯಂತ ನಿಂದನೀಯ ಭಾಷೆಯನ್ನ ಬಳಸಿದ್ರು. ಅವ್ರು ನನ್ನನ್ನ ನಿಂದಿಸಿದ್ರು, ನನ್ನ ದಿವಂಗತ ತಾಯಿಯ ವಿರುದ್ಧ ಕೂಡ ನಿಂದನೀಯ ಪದಗಳನ್ನ ಬಳಸಿದ್ರು. ಇದು ನನಗೆ ತೀವ್ರ ನೋವುಂಟು ಮಾಡ್ತು ಅಂತ ಮೋದಿಜಿ ಅವರು ಹೇಳಿದ್ದಾರೆ. ಆದ್ರೂ ಇಂತಹ ಘಟನೆಗಳಿಗೆ ಶಿಕ್ಷೆ ಅಥವಾ ದೀರ್ಘಕಾಲದ ಕಾನೂನು ಕ್ರಮ ಪರಿಹಾರ ಅಲ್ಲ ಅಂತ ಅವರು ಅಭಿಪ್ರಾಯಪಟ್ರು. ಮಕ್ಕಳು ತಪ್ಪುಗಳನ್ನ ಮಾಡ್ತಾರೆ. ಬಾಲ್ಯ ಮತ್ತೆ ಯೌವನ ಅಂತ ಅಂದ್ರೆ ಆ ತಪ್ಪುಗಳನ್ನ ತಿದ್ದುಕೊಳ್ಳುವಂತಹ ಕಾಲ. ಅವರಿಗೆ ತಮ್ಮ ತಪ್ಪುಗಳಿಂದ ಕಲಿಯೋದಿಕ್ಕೆ ಅವಕಾಶ ನೀಡಬೇಕು ಅಂತ ಕೂಡ ಅವ್ರು ಹೇಳಿದ್ರು. ತಮ್ಮನ್ನ ನಿಂದಿಸಿದವರನ್ನ ಕ್ಷಮಿಸುವ ನಿರ್ಧಾರವನ್ನ ಸಮಾಜವೂ ಒಪ್ಕೊಳ್ಬೇಕು ಅಂತ ಅವ್ರು ಮನವಿ ಮಾಡಿದ್ರು. ನನ್ನನ್ನ ನಿಂದಿಸಿದವರನ್ನ ನಾನು ಕ್ಷಮಿಸೋದಿಕ್ ಬಯಸ್ತೀನಿ, ನನ್ನ ಈ ನಿರ್ಧಾರವನ್ನ ಸಮಾಜ ಕೂಡ ಒಪ್ಕೊಳ್ಬೇಕು ಅಂತ ವಿನಂತಿಸ್ತೀನಿ ಅಂತ ಹೇಳಿದ್ರು. ತಮ್ಮ ನಿಲುವನ್ನ ವಿವರಿಸೋದಿಕ್ಕೆ ರೂಪಕವೊಂದನ್ನ ಬಳಸಿದ ಅವರು ಕೆಲವೊಮ್ಮೆ ನಮ್ಮ ಹಲ್ಲಿನಿಂದ ನಮ್ಮ ನಾಲಿಗೆಗೆ ಗಾಯ ಆಗಿ ರಕ್ತ ಬರುತ್ತೆ, ಆದ್ರೆ ಅದಕ್ಕಾಗಿ ನಾವು ನಮ್ಮ ಹಲ್ಲುಗಳನ್ನ ಮುರಿಯೋದಿಲ್ಲ, ಯಾಕಂದ್ರೆ ಹಲ್ಲು ಮತ್ತೆ ನಾಲಿಗೆ ಎರಡೂ ಕೂಡ ನಮ್ಮದೇ. ಅದೇ ರೀತಿ ದಾರಿ ತಪ್ಪಿದವರನ್ನ ದೂರ ತಳ್ಳೋ ಬದಲು ಅವರನ್ನ ಸರಿ ದಾರಿಗೆ ತರಬೇಕು ಅಂತ ಅವ್ರು ಹೇಳಿದ್ರು. ವಿದ್ಯಾರ್ಥಿಗಳನ್ನ ಬಹಿಷ್ಕರಿಸೋದು, ನ್ಯಾಯಾಲಯಗಳಿಗೆ ಅಲಿದಾಡಿಸೋದು ಅಥವಾ ಸಾಮಾಜಿಕ ಕಿರುಕುಳಕ್ಕೆ ಒಳಪಡಿಸೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಂತ ಕೂಡ ಅವ್ರು ಹೇಳಿದ್ರು. ಅವರು ದಾರಿ ತಪ್ಪಿದ್ದಾರೆ, ಅವರಿಗೆ ಮಾರ್ಗದರ್ಶನ ನೀಡೋದು ನಮ್ಮ ಜವಾಬ್ದಾರಿ. ಅವರನ್ನ ಶಿಕ್ಷಿಸೋದು, ನ್ಯಾಯಾಲಯಗಳ ಮೂಲಕ ಎಳೆದುಕೊಂಡು ಹೋಗೋದು ಅಥವಾ ಸಾಮಾಜಿಕ ಕಿರುಕುಳಕ್ಕೆ ಒಳಪಡಿಸೋದ್ರಿಂದ ಏನೂ ಬದಲಾಗೋದಿಲ್ಲ ಅಂತ ಅವ್ರು ಹೇಳಿದ್ರು. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾರಾದ್ರೂ ಕೆಟ್ಟ ಪದ ಬಳಸಿದ್ರೆ, ಅವ್ರ ಕುಟುಂಬದವರನ್ನ ಅವಹೇಳನ ಮಾಡಿದ್ರೆ ಪಾಪ ಬಹಳ ಬೇಜಾರಾಗತ್ತೆ ಅವರಿಗೆ. ಆದ್ರೆ ಇದೇ ಪ್ರಧಾನಿ ಮೋದಿ ಅವರ ಬೆಂಬಲಿಗ ತಾನು ಅಂತ ಘೋಷಿಸಿಕೊಂಡವರು, ಸ್ವತಃ ಪ್ರಧಾನಿ ಮೋದಿನೇ ಎಕ್ಸ್ ನಲ್ಲಿ ಫಾಲೋ ಮಾಡೋರು, ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಅದು ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ಪ್ರಧಾನಿಯವರು ಮರ್ತು ಬಿಟ್ರ. ಮೋದಿ ಬೆಂಬಲಿಗ, ಬಿಜೆಪಿ ಬೆಂಬಲಿಗ, ಸಂಘ ಪರಿವಾರದ ಬೆಂಬಲಿಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋರು ಕಳೆದ 12 ವರ್ಷಗಳಲ್ಲಿ ನಮ್ಮ ಸಾರ್ವಜನಿಕ ಸಂವಾದದ ವೇದಿಕೆಗಳನ್ನ ಅದೆಷ್ಟು ಕೆಟ್ಟದಾಗಿ ಬಳಸ್ಕೊಂಡ್ರು ಅನ್ನೋದನ್ನ ಇಡೀ ವಿಶ್ವನೇ ನೋಡಿದೆ. ಸಂವಾದದ ಮಟ್ಟವನ್ನ ಅದ್ಯಾವ ಪಾತಾಳಕ್ಕೆ ತಲುಪಿಸಿದ್ರು ಅನ್ನೋದನ್ನ ಎಲ್ಲರೂ ಕೂಡ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ತನ್ನನ್ನ ಟೀಕೆ ಮಾಡಿದ ಕೂಡ್ಲೆ ಕೆಟ್ಟ ಕೊಳಕು ಭಾಷೆಯ ಬೈಗುಳ, ಅವಹೇಳನ, ಬೆದರಿಕೆ ಹಾಕಿದಂತ ತನ್ನ ಬೆಂಬಲಿಗರಿಗೆ ಯಾವತ್ತಾದ್ರೂ ಮೋದಿಜಿ ಬುದ್ಧಿ ಹೇಳಿದಾರ? ಟೀಕಾಕಾರರಿಗೆ, ಪತ್ರಕರ್ತರಿಗೆ ಅತ್ಯಾಚಾರ, ಕೊಲೆ ಬೆದರಿಕೆಯನ್ನು ಹಾಕಿದಂತ ತಮ್ಮ ಬೆಂಬಲಿಗರನ್ನ ಯಾವತ್ತಾದ್ರೂ ಮೋದಿಜಿ ಅವರು ಟೀಕೆ ಮಾಡಿದಾರ? ಮಹಿಳೆಯರನ್ನ ಅವಹೇಳನ ಮಾಡುವವನನ್ನ, ಅತ್ಯಾಚಾರದ ಬೆದರಿಕೆ ಹಾಕುವವನನ್ನ ನನ್ನ ಬೆಂಬಲಿಗನೇ ಅಲ್ಲ ಅಂತ ಸಂದೇಶವನ್ನ ರವಾನಿಸಿದ್ರ ಮೋದಿಜಿ ಅವರು? ಇಲ್ಲ, ಇದ್ಯಾವುದನ್ನು ಕೂಡ ಮೋದಿಜಿ ಅವರು ಮಾಡ್ಲಿಲ್ಲ. ಬದಲಿಗೆ ಅವ್ರು ಕೆಟ್ಟದಾಗಿ ಮಾತನಾಡುವಂತಹ ಸೋಷಿಯಲ್ ಮೀಡಿಯಾ ಟ್ರೋಲ್ಗಳನ್ನ ಎಕ್ಸ್ ನಲ್ಲಿ ಸ್ವತಃ ತಾವೇ ಫಾಲೋ ಮಾಡಿ ಮಾನ್ಯತೆ, ಗೌರವವನ್ನ ಕೊಟ್ರು, ಅವರಿಗೆ ಶಾಬಾಷ್ಗಿರಿಯನ್ನ ಕೊಟ್ರು. ಟೀಕಾಕಾರರ ಪುಟ್ಟ ಮಕ್ಕಳಿಗೂ ಕೂಡ ಅತ್ಯಾಚಾರ, ಬೆದರಿಕೆ ಹಾಕುವಷ್ಟು ನೀಚ ಬುದ್ಧಿ ತೋರಿದಂತ ತಮ್ಮ ಬೆಂಬಲಿಗರನ್ನು ಕೂಡ ಮೋದಿಜಿ ಅವರು ಯಾವತ್ತೂ ಟೀಕೆ ಮಾಡಲಿಲ್ಲ. ಅದೆಲ್ಲ ಹೋಗ್ಲಿ, ಸ್ವತಃ ಮೋದಿಜಿ ಕಳೆದ 12 ವರ್ಷಗಳಲ್ಲಿ ಈ ದೇಶದ ಅತ್ಯಂತ ಹಿರಿಯ ಮಹಿಳಾ ರಾಜಕಾರಣಿಗಳ ಬಗ್ಗೆ, ಮುಸ್ಲಿಮರ ಬಗ್ಗೆ, ವಿಪಕ್ಷ ನಾಯಕರ ಬಗ್ಗೆ ಎಷ್ಟು ಕೊಳಕು ಭಾಷೆಯನ್ನ ಬಳಸಿದ್ರು. ಸೋನಿಯಾ ಗಾಂಧೀಜಿ ಅವ್ರ ಬಗ್ಗೆ, ಮಮತಾ ಬ್ಯಾನರ್ಜಿ ಅವ್ರ ಬಗ್ಗೆ, ರಾಹುಲ್ ಗಾಂಧೀಜಿ ಅವ್ರ ಬಗ್ಗೆ ಅದು ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಈ ಸ್ವತಃ ಮೋದಿಜಿ. ಈ ದೇಶದ ಮುಸ್ಲಿಮರ ಬಗ್ಗೆ ಎಷ್ಟು ಕೀಳು ಮಟ್ಟದಲ್ಲಿ ಮಾತಾಡಿದ್ರು ಪ್ರಧಾನಿ ಮೋದಿ. ಯಾವತ್ತಾದ್ರೂ ಅದ್ರ ಬಗ್ಗೆ ಅವ್ರ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿದ್ರ? ಅಂಥ ಮೋದಿಜಿ ಈ ಪರಿಸ್ಥಿತಿ ತೀರಾ ಪ್ರತಿಕೂಲವಾಗಿ ಕಾಣುವಾಗ ಸಭ್ಯತೆಯ ಮೌಲ್ಯದ ಬಗ್ಗೆ ಮಾತಾಡಿದ್ರೆ ಅದನ್ನ ಯಾರಾದ್ರೂ ಕಿವಿಗೆ ಹಾಕೊಳ್ತಾರಾ? ತನಗೆ ಮತ್ತೆ ತನ್ನ ಬೆಂಬಲಿಗರಿಗೆ ಇಲ್ಲದೆ ಇರುವಂತಹ ಈ ಭಾಷಾ ಬಳಕೆಯ ಸೌಜನ್ಯ ಇತರರಲ್ಲಿ ಬೇಕು ಅಂತ ಬಯಸೋದಿಕ್ಕೆ ಹೇಗೆ ಸಾಧ್ಯ ಇವರಿಗೆ? ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.